ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಕಳೆದ ವಿಡಿಯೋನಲ್ಲಿ ಹೇಳಿಕೊಟ್ಟಂಥ ಉದರಶ್ವಾಸ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಂತ ಭಾವಿಸ್ತೇನೆ. ಇವತ್ತೇನು ಮಾಡೋಣ, ಆ ಉದರಶ್ವಾಸದ ಮುಂದುವರಿದ ಭಾಗವನ್ನು ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಸೊ ಇನ್ ಡಯಾಫ್ರಮೆಟಿಕ್ ಬ್ರೀತಿಂಗ್ ಅಂತ ಏನು ಮಾಡಿದ್ವಿ, ಹೋದ ವಾರದ ಒಂದು ಪ್ರಭೇದದ ಅಭ್ಯಾಸ ಮಾಡಿದ್ವಿ, ಅದು ಒಂದು ವಾರ ಇನ್ನೊಂದು ಪ್ರಭೇದದ ಅಭ್ಯಾಸ ಮಾಡಿದ್ವಿ. ಆ ಎರಡರ ಮುಂದುವರೆದ ಭಾಗ ಬಂದು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಿಲ್ಲ, ಇವತ್ತು ಈ ವಿಡಿಯೋನಲ್ಲೂ ಸಹ ನಾವು ಉದರಶ್ವಾಸದ ಅಭ್ಯಾಸವನ್ನೇ ಮಾಡುವಂಥದ್ದು. ಅದೇನು ಮಾಡ್ತೀವಿ ಅಂದರೆ, ಕಳೆದ ವಾರ ಅಥವಾ ಹೋದ ವಿಡಿಯೋನಲ್ಲಿ ನಾವೇನು ಮಾಡಿದ್ವಿ, ಹಸ್ತದ ಸಹಾಯದಿಂದ ನಾವು ಹಸ್ತದ ಆಧಾರದ ಮೇಲೆ ಅದರ ಸಹಾಯದಿಂದ ನಾವು ಉಸಿರಾಟವನ್ನು ಅಭ್ಯಾಸ ಮಾಡ್ತಾಯಿದ್ವಿ. ಇವತ್ತು ನಾವು ಯಾವುದೂ ಈ ಆಧಾರವಾಗಿ ಯಾವುದೂ ರೆಫರೆನ್ಸಾಗಿ ಏನೂ ಇಟ್ಕೊಳ್ಳಲ್ಲ. ಹಸ್ತನಾಗಲಿ ಅಥವಾ ಏನೇ ಆಗಲಿ ನಾವು ರೆಫರೆನ್ಸಾಗಿ ಇಟ್ಕೊಳ್ಳೋದಿಲ್ಲ. ನಾವು ಜಸ್ಟ್ ಕೈಯನ್ನು ದೇಹದ ಪಕ್ಕ ಇಟ್ಕೊಂಡು ಅದೇ ಉದರಶ್ವಾಸವನ್ನು ಅಭ್ಯಾಸ ಮಾಡುವಂಥದ್ದು. ಉಸಿರನ್ನು ತೊಗೊಳ್ಬೇಕಂದ್ರೆ ಹೊಟ್ಟೆ ಉಬ್ಬಿಸುವಂಥದ್ದು, ಉಸಿರನ್ನು ಹೊರಗಡೆ ಹಾಕ್ತಾ ಹೊಟ್ಟೆ ಒಳಗಡೆ ತೊಗೊಳ್ಳುವಂಥದ್ದು. ಇಷ್ಟನ್ನು ಅಭ್ಯಾಸ ಮಾಡೋಣ. ಇದ್ರ ಜೊತೆಗೆ ಏನಪ್ಪ ಅಂದರೆ, ನಾವು ಕಳೆದ ವೀಡಿಯೋನಲ್ಲೆಲ್ಲ ಏನು ಮಾಡ್ತಾಯಿದ್ವಿ, ಕಳೆದ ವೀಡಿಯೋನಲ್ಲಿ ಹೇಳ್ಕೊಡೋದು ಅಭ್ಯಾಸದಲ್ಲಿ ಏನು ಮಾಡ್ತಾಯಿದ್ವಿ, ಕೇವಲ ಉಸಿರನ್ನು ತೊಗೊಳ್ತಾ ಹೊಟ್ಟೆ ಉಬ್ಬಿಸೋದು ಮತ್ತು ಉಸಿರನ್ನು ಹೊರಗಡೆ ಹಾಕ್ತಾ ಹೊಟ್ಟೆ ಒಳ್ಳೆ ತೊಗೊಳ್ಳೋದು, ಕೇವಲ ಅದೊಂದೇ ನಮ್ಮ ಮುಖ್ಯ ಉದ್ದೇಶ ಆಗಿರ್ತಾ ಇತ್ತು. ಇವತ್ತೇನು ಮಾಡೋಣ ಅಂದರೆ, ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನು ಅಳವಡಿಸ್ಕೊಂಡು ಉಸಿರಾಟವನ್ನು ಅಭ್ಯಾಸ ಮಾಡೋಣ. ನೀವು ಉಸಿರಾಟವನ್ನು ಆದಷ್ಟು ನಿಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೋದ ವಾರ ನಾವು ನಿಧಾನ ಮಾಡಿದ ಕಡೆ ಉಸಿರಾಟದ ಮೇಲೆ ಏನೂ ನಿಯಂತ್ರಣ ಇರ್ತಾ ಇರಲಿಲ್ಲ. ಸೀದಾ ನಾವು ಉಸಿರನ್ನು ದೀರ್ಘವಾಗಿ ತೊಗೊಳ್ತಾ ಇದ್ವಿ, ಉಸಿರನ್ನು ಬಿಡ್ತಾ ಇದ್ವಿ, ಹಂಗೆ ಅಭ್ಯಾಸ ಮಾಡ್ತಾ ಇದ್ವಿ. ಈ ವಾರನ ಏನು ಮಾಡೋಣ ಅಂದರೆ, ಈ ವಿಡಿಯೋನಲ್ಲಿ ಇವತ್ತು ನೀವು ಅಭ್ಯಾಸ ಮಾಡಬೇಕಂದ್ರೆ ಉದರಶ್ವಾಸವನ್ನು, ಉಸಿರಾಟವನ್ನು ಆದಷ್ಟು ನಿಧಾನವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಾವು ಏನಾಗುತ್ತೆ, ಎಷ್ಟೊಂದು ಸಲ ನಾವು ವೇಗವಾಗಿ ಉಸಿರನ್ನು ತೊಗೊಂಡ್ಬಿಡ್ತೀವಿ. ಹಿಂಗೆ ಹೋಗೋದು ಬೇಡ. ನೀವು ಉಸಿರಾಟ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನು ತೊಗೊಳ್ಬೇಕು ಮತ್ತು ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಬೇಕು. ಇದು ನಿಧಾನವಾಗಿ ಉಸಿರಾಟ ಮಾಡೋದ್ರಿಂದ ನಮಗೆ ಬಹಳಷ್ಟು ಪ್ರಯೋಜನಗಳು ಸಿಕ್ಕುತ್ತೆ. ಮುಂದಿನ ವೀಡಿಯೋಗಳಲ್ಲಿ ನಾವು ಏನೇನು ಪ್ರಯೋಜನ ಸಿಕ್ಕುತ್ತೆ ಅನ್ನೋದನ್ನೆಲ್ಲ ನಾವು ವಿವರವಾಗಿ ನಾವು ತಿಳ್ಕೊಳ್ಳೋಣ. ಈಗ ನಮ್ಮ ಗುರಿ ಏನಪ್ಪ ಅಂದರೆ, ಉಸಿರನ್ನು ತೊಗೊಳ್ಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನು ತೊಗೊಳ್ಳೋದು, ಉಸಿರನ್ನು ಬಿಡಬೇಕಂದ್ರೆ ಅಷ್ಟೇ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು ಮೊದಲನೇ ಹಂತ ಅದು. ಮತ್ತು ಎರಡನೇ ಅಂಶ ಏನಪ್ಪ ಅಂದರೆ, ನಾವು ಉಸಿರಾಟವನ್ನು ಆದಷ್ಟು ನಿಶಬ್ದವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ತರಗತಿಯಲ್ಲಿ ನಾವು ಮಾಡಬೇಕಂದ್ರೆ ನೋಡ್ತಾ ಇರ್ತೇನೆ, ಸೊ ಉಸಿರನ್ನು ತೊಗೊಳ್ಬೇಕಂದ್ರೆ ಹಿಂಗೆ ಮಾಡ್ತಾ ಇರ್ತೀವಿ. ಮತ್ತು ಈ ಕೆಲವೊಂದು ತಪ್ಪು ಕಲ್ಪನೆ ಏನಪ್ಪ ಅಂದರೆ, ಉಸಿರಾಟ ಮಾಡಬೇಕಂದ್ರೆ ಶಬ್ದ ಬರೋದೇ ಸರಿಯಾದ ಕ್ರಮ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಹಾಗಲ್ಲ, ಉಸಿರಾಟ ಮಾಡುವಂಥದ್ದು ಎಷ್ಟು ನಿಶಬ್ದವಾಗಿರುತ್ತೋ ಅಷ್ಟು ಒಳ್ಳೆಯದು. ನಿಶಬ್ದವಾಗಿ ಉಸಿರಾಟ ಮಾಡೋದನ್ನ ರೂಢಿಸ್ಕೊಳ್ಬೇಕು. ಉಸಿರಾಟ ಮಾಡಬೇಕಂದ್ರೆ ಶಬ್ದ ಬರುವಂಥದ್ದು ಮತ್ತು ಬಂದರೆ ಅದು ಸರಿ ಅನ್ನುವಂಥ ಮನೋಭಾವ ಸರಿ ಇಲ್ಲ. ಆದಷ್ಟು ಉಸಿರಾಟವನ್ನು ನಿಧಾನವಾಗಿರಲಿ ಮತ್ತು ನಿಶಬ್ದವಾಗಿರಲಿ. ಮತ್ತು ಇನ್ನೊಂದು ಅಂಶ ಬಂದು, ದೀರ್ಘವಾಗಿ ಉಸಿರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಉಸಿರನ್ನು ಎಷ್ಟು ನಮ್ಮ ಶ್ವಾಸಕೋಶವನ್ನು ತುಂಬಿಸೋದಕ್ಕಾಗುತ್ತೋ ಅಷ್ಟು ನಿಮ್ಮ ಶ್ವಾಸಕೋಶವನ್ನು ತುಂಬಿಸಿ, ಮತ್ತು ಉಸಿರನ್ನು ಹೊರಗಡೆ ಹಾಕಬೇಕಂದ್ರೆ ಅಷ್ಟೇ ನಿಧಾನವಾಗಿ ಹೊರಗಡೆ ಹಾಕುವಂಥದ್ದು. ಈ ಎರಡು ಅಂಶ ನೀವು ಮಾಡ್ಬೋದು. ಉಸಿರಾಟ ನಿಧಾನವಾಗಿ ಮಾಡೋದು ಸಹ ಮಾಡ್ಬೋದು ಮತ್ತು ನಿಶಬ್ದವಾಗೂ ಸಹ ಮಾಡ್ಬೋದು. ಈ ದೀರ್ಘವಾಗಿ ಉಸಿರಾಟ ಮಾಡಬೇಕಂದ್ರೆ, ದೀರ್ಘವಾದ ಉಸಿರಾಟದ ಜೊತೆಗೆ ನಿಮ್ಮ ಹೊಟ್ಟೆಯ ಚಲನೆಯನ್ನು ಸರಿಹೊಂದಿಸ್ಕೊಂಡು ಮಾಡುವಂಥದ್ದು ಒಂದು ಸ್ವಲ್ಪ ನಿಮಗೆ ಏನನ್ಸುತ್ತೆ, ಕ್ಲಿಷ್ಟಕರ ಅನ್ನಿಸ್ಬೋದು. ಆದ್ರೂ ಸ್ವಲ್ಪ ಅದ್ರ ಕಡೆ ಗಮನ ಅಲ್ಲಿ. ಏನಾಗುತ್ತೆ, ತಪ್ಪೇನಪ್ಪ ಅಂದರೆ, ಇವತ್ತು ನಾವು ಮಾಡುವಂಥ ಅಭ್ಯಾಸವನ್ನು ನಾನು ತೋರಿಸ್ತೀನಿ ನೋಡಿ. ಇವತ್ತಿನ ಅಭ್ಯಾಸ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಬೆನ್ನಿನ ಮೇಲೆ ಮಲ್ಕೊಂಡು ಕಳೆದ ತರಗತಿಯಲ್ಲಿ ಹಸ್ತದ ಸಹಾಯದಿಂದ ಮಾಡಿದ್ವಲ್ಲ, ಇವತ್ತು ಕೈಯಿಂದ ದೂರ ಇಟ್ಕೊಂಡು ಅಭ್ಯಾಸ ಮಾಡುವಂಥದ್ದು. ಇಲ್ಲೇನಾಗುತ್ತೆ, ನಿಧಾನವಾಗಿ ಉಸಿರನ್ನು ತೊಗೊಳ್ತೀವಿ, ನಿಶಬ್ದವಾಗೂ ಇರುತ್ತೆ. ಆದರೆ ಉಸಿರನ್ನು ತೊಗೊಂಡು ಒಂದು ಹಂತಕ್ಕೆ ನಿಮ್ಮ ಶ್ವಾಸಕೋಶ ತುಂಬಿಸೋಕ್ಕಾಗಲಿಲ್ಲ ಅಂದಾಗ ಏನಾಗುತ್ತೆ, ಇಷ್ಟು ಉಬ್ಬಿರುತ್ತಾ, ಆಮೇಲೆ ತಿರ್ಗಾ ಹಿಂಗೆ ಹೋಗ್ಬಿಡ್ತೀವಿ. ನಮಗೆ ಇದೊಂದು ಸಾಧಾರಣವಾಗಿ ಇದೊಂದು ಆಗ್ತಾ ಇರುತ್ತೆ. ನೀವು ಉಸಿರನ್ನು ತೊಗೊಳ್ಬೇಕಂದ್ರೆ ನೀವು ಹೊಟ್ಟೆನ ಉಬ್ಬಿಸ್ಕೊಂಡೇ ಗರಿಷ್ಠ ಮಟ್ಟದ ಉಸಿರನ್ನು ಒಳಗಡೆ ತೊಗೊಂಡಿರಬೇಕು. ನಿಮ್ಮ ಉಚ್ಛ್ವಾಸವನ್ನು ಹೊಟ್ಟೆ ಉಬ್ಬಿಸ್ಕೊಂಡೇ ಮಾಡಬೇಕು. ನಿಶ್ವಾಸ ಮಾಡಬೇಕಂದ್ರೆ ಹೊಟ್ಟೆ ಒಳಗೆ ಹೋಗುವಂಥದ್ದು. ಸೊ ಇಲ್ಲಿ ನೋಡಿ, ಹೀಗೆ ಉಸಿರನ್ನು ತಗೊಳ್ತಾ ಹೊಟ್ಟೆ ಉಬ್ಬಬೇಕೇ ಹೊರತು, ಉಸಿರನ್ನು ತಗೊಳ್ತಾ ಒಂದು ಹಂತದವರೆಗೂ ಉಬ್ತಾ ಇರುತ್ತೆ. ಆಮೇಲೆ ನಿಮ್ಮ ತುಂಬ ಏನು ಶ್ವಾಸಕೋಶ ಸಂಪೂರ್ಣ ತುಂಬಿಸ್ಬೇಕು, ಆಳವಾಗಿ ಉಸಿರಾಟ ಮಾಡಬೇಕು ಅಂದಾಗ ಹಿಂಗೆ ಹೋಗ್ಬಿಡ್ತೀವಿ. ಶ್ವಾಸಕೋಶಕ್ಕೆ ಉಸಿರೋದು ಅಂದರೆ ನಿಮ್ಮ ಎದೆ ಭಾಗಕ್ಕೆ ಉಬ್ಸೋದಕ್ಕೆ ನಾವು ಹೋಗ್ಬಿಡ್ತೀವಿ. ಆದಷ್ಟು ನಿಮ್ಮ ಉಸಿರನ್ನು ಎಷ್ಟೊತ್ತು ನೀವು ದೀರ್ಘವಾಗಿ ತೊಗೊಳ್ತೀರೋ ಅಷ್ಟು ನಿಮ್ಮ ಹೊಟ್ಟೆನೇ ಮೇಲಕ್ಕೆ ಬರಲಿ, ಉಸಿರನ್ನ ಹೊರಗಡೆ ಆಗ್ತಾ ಹೊಟ್ಟೆನೇ ಒಳ್ಳೆ ಹೋಗ್ತಾ ಇರಲಿ. ಇದೇ ಉದರಶ್ವಾಸವನ್ನು ನೀವು ಅಭ್ಯಾಸ ಮಾಡೋದನ್ನು ಪ್ರಯತ್ನ ಮಾಡಿ.
ಈ ವಾರದಲ್ಲಿ ಹಸ್ತದ ಸಹಾಯ ಇರೋದಿಲ್ಲ. ಮತ್ತೊಮ್ಮೆ ನಾನು ಹೇಳ್ತೀನಿ, 3 ಅಂಶ: ಉಸಿರಾಟ ಆದಷ್ಟು ನಿಧಾನವಾಗಿರಲಿ ಮತ್ತು ನಿಶಬ್ದವಾಗಿರಲಿ ಮತ್ತು ದೀರ್ಘವಾಗಿರಲಿ. ನಿಧಾನ ಅನ್ನೋದು ನೀವು ನಾನು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಉಸಿರನ್ನು ತೊಗೊಳ್ಬೇಕಂದ್ರೆ ಯಾವ ವೇಗದಲ್ಲಿ ನೀವು ಉಸಿರು ತೊಗೊಳ್ತೀರೋ ಸಂಪೂರ್ಣ ಶ್ವಾಸಕೋಶ ತುಂಬಿಸೋವರೆಗೂ ಅದೇ ವೇಗದಲ್ಲೇ ಇರಬೇಕು. ಉಸಿರು ಬಿಡೋದು ಸಹ ಅಷ್ಟೇ, ಯಾವ ವೇಗದಲ್ಲಿ ನೀವು ಉಸಿರನ್ನು ಬಿಡೋಕ್ಕೆ ಶುರು ಮಾಡ್ತೀರೋ ಕೊನೆಗೆ ನೀವು ಉಸಿರನ್ನು ಸಂಪೂರ್ಣ ಹೊರ ಹಾಕೋವರೆಗೂ ಸಹ ಅದೇ ವೇಗದಲ್ಲಿರಬೇಕು. ಕೆಲವೊಂದು ಸಲ ಏನಾಗುತ್ತೆ, ಉಸಿರನ್ನು ತೊಗೊಳ್ಬೇಕಂದ್ರೆ ಮಧ್ಯದಲ್ಲಿ ನಿಧಾನ ಮಾಡ್ತೀವಿ, ಬಟ್ ಶುರು ಮಾಡಬೇಕಂದ್ರೆ ವೇಗವಾಗಿ ತೊಗೊಂಡ್ಬಿಡ್ತೀವಿ. ಉಸಿರು ಬಿಡಬೇಕಂದ್ರೂ ಸಹ ಅಷ್ಟೇ, ಭಾಳಷ್ಟು ಸಲ ಏನಾಗುತ್ತೆ, ಬಿಟ್ಬಿಟ್ಟು ಮಧ್ಯದಲ್ಲಿ ಮಾತ್ರ ನಾವು ಒಂದು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಳ್ತೀವಿ. ಆದಷ್ಟು ಉಸಿರು ತೊಗೊಳ್ಳೋದ್ರಿಂದ ಪ್ರಾರಂಭದಿಂದ ಕೊನೆಯವರೆಗೂ ಅಷ್ಟೇ ನಿಧಾನವಾಗಿ ಉಸಿರನ್ನು ತೊಗೊಳ್ಳಿ. ಉಸಿರು ಬಿಡಬೇಕಂದ್ರೂ ಅಷ್ಟೇ ನಿಧಾನವಾಗಿ ಉಸಿರನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಇದು ಒಂದು 5ರಿಂದ 10 ನಿಮಿಷ ನೀವು ಈ ಅಭ್ಯಾಸವನ್ನು ಮಾಡಿಕೊಳ್ಬೋದು. ಮತ್ತು ಏನೇ ನಿಮ್ಮ ಸಂದೇಹಗಳಿದ್ರು ಈ ಪ್ರಾಣಾಯಾಮ ಸರಣಿಯಲ್ಲಿ ನನ್ನ ಪಾಡಿಗೆ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗೇನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಾನು ಅದಕ್ಕೆ ಏನು ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು ಮುಂದಿನ ವೀಡಿಯೋನಲ್ಲಿ ಭೇಟಿ ಮಾಡೋಣ. ಮತ್ತು ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಏನಾದರೂ ಸಹಾಯ ಆಗುತ್ತೆ ಅಂದರೆ ಶೇರ್ ಮಾಡಿ. ಮತ್ತು ನಾವು ಹಾಕುವಂಥ ವೀಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.